ಬಹಳಷ್ಟು ಪಾಲಕರು ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ಏನ್ ಮಾಡಬೇಕು ಹೇಳಿ ಸರ್ ಅಂತ ಕೇಳ್ತಾ ಇದ್ದೀರಾ. ಆದ ಕಾರಣ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ನೀವು ಏನ್ ಮಾಡಬೇಕು ಅಂತಂದ್ರೆ, ಮೊದಲು ಫಸ್ಟ್ ರೌಂಡ್ ರಿಸಲ್ಟ್ ನಲ್ಲಿ ನಿಮಗೆ ಎಷ್ಟನೇ ಆಪ್ಷನ್ ಅಲಾಟ್ ಆಗಿದೆ, ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಇಲ್ಲ ನಿಮ್ಮ ಮನೆಗೆ ಅತ್ಯಂತ ಸಮೀಪದ್ದು ಅಲಾಟ್ ಆಗಿದೆ, ತುಂಬಾ ಒಳ್ಳೆ ಕಾಲೇಜೇ ಅಲಾಟ್ ಆಗಿದೆ, ನಿಮಗೆ ಪೂರ್ತಿ ಖುಷಿ ಇದೆ, ಮತ್ತೆ ಮೇಲಿನ ಯಾವ ಒಂದು ಆಪ್ಷನ್ಗಳು ಬೇಡ ಅಂತಂದ್ರೆ ಎಲ್ಲರೂ ಹೇಳುವಂತೆ ನೀವು ಚಾಯ್ಸ್ 1 ತೆಗೆದುಕೊಂಡು ನೇರವಾಗಿ ಅಡ್ಮಿಷನ್ ಆಗ್ಬೋದು. ಅಲ್ಲಿಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಪೂರ್ಣ ಆಗುತ್ತೆ. ಇನ್ನ ಇಲ್ಲ, ನನಗೆ ಅಷ್ಟೇನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಾಗ ನೀವು ನಿಮ್ಮ ಮೇಲಿನ ಆಪ್ಷನ್ಗಳು ಎಷ್ಟಿವೆ ಅಂತ ನೋಡಬೇಕು, ಏನೇನು ಆಪ್ಷನ್ ಇವೆ ಅಂತ. ಈಗ ಕೆಲವೊಬ್ರು ನನ್ನ ಜೊತೆ ಮಾತಾಡುವಾಗ ನನ್ನ ಕಡೆ ಲಿಸ್ಟನ್ನು ತೆಗೆದುಕೊಂಡಿದ್ದಾರೆ. ನಾನು ಹೇಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ, ಕೆಲವೊಬ್ರು ನಾನು ಕೇವಲ AIML ಹೋಗೋದು, CSC AIML ಅಥವಾ AIML ಅಂದ್ರೆ ಅಷ್ಟೇ ಹಾಕೋತೀನಿ, ಈ ಮೇನ್ ಬ್ರಾಂಚ್ CSC ಬೇಡ, AIDS ಬೇಡ, ಯಾವುದು ಬೇಡ ಅಂತ. ಈಗ ಮೊನ್ನೆ ಒಬ್ರು ನನಗೆ ಕಾಲ್ ಮಾಡಿದ್ರು. ಈಗ ಅವರಿಗೆ MSRIT ಅಲ್ಲಿ ಒಂದು AIML ಸೀಟು ಅಲಾಟ್ ಆಗಿದೆ. ಅವರ ಮೇಲೆ ಒಂದು ಲಿಸ್ಟ್ ನಲ್ಲಿ ಇರೋದು ಕೇವಲ RV ಕಾಲೇಜು. ಅಂದ್ರೆ ಅವರು ಏನು SNQ ಕೋಟಾ ಇರೋದಿಲ್ಲ ಅಂತ ಹೇಳಿ PS ಯೂನಿವರ್ಸಿಟಿಯನ್ನ ಹಾಕೊಂಡಿಲ್ಲ. ಹೀಗಾಗಿ ಮತ್ತೆ ಅವರು CSC ಮೇನ್ ಬ್ರಾಂಚ್ ಬೇಡ, ಡಾಟಾ ಸೈನ್ಸ್ ಬೇಡ, ಯಾವುದು ಬೇಡ, ಓನ್ಲಿ AIML ಅಂತ ತಿಳ್ಕೊಂಡು ಓನ್ಲಿ RV ಕಾಲೇಜ್ನಲ್ಲಿ AIML ಮತ್ತೆ ಇದರಲ್ಲಿ ಏನು MSRIT ಅಲ್ಲಿ AIML ನೋಡಿ, ಕೆಲವೊಂದು ಕಡೆ CSC AIML ಅಂತಿದೆ, AIML ಅಂತಿದೆ. ಇಷ್ಟೇ ಆಪ್ಷನ್ಗಳು ಇರೋದ್ರಿಂದ ಅವ್ರಿಗೆ ಏನಾಗ್ಬಿಟ್ಟಿದೆ, ಈಗ ಮೇಲೆ ಆಪ್ಷನ್ಗಳೇ ಇಲ್ಲ, ಎರಡೇ ಆಪ್ಷನ್, ಒಂದು AIML CSC AIML ಈ ರೀತಿ ಎರಡು ಆಪ್ಷನ್ಗಳಿವೆ, ಮತ್ತೆ ಏನು ಆಪ್ಷನ್ಗಳೇ ಇಲ್ಲ. ಆ ರೀತಿ ಆಗುತ್ತೆ. ಈಗ ಬಹಳಷ್ಟು ವಿದ್ಯಾರ್ಥಿಗಳ ಪಾಲಕರು ನನಗೆ, ನಾನು ಅವ್ರ ಜೊತೆ ಮಾತಾಡಿದಾಗ ಹೇಳಿದ್ದೀನಿ, ಇದು ನೀವು ಕೆಲವೊಬ್ರು ಏನ್ ಮಾಡಿದ್ರೆ ಓನ್ಲಿ CSC ಹಾಕೋತೀನಿ ಸರ್, AIML AIDS ಸೈಬರ್ ಸೆಕ್ಯೂರಿಟಿ ಏನು ಬೇಡ, ಓನ್ಲಿ CSC ಹಾಕೋತೀನಿ ಅಂತ. ಅಂತವ್ರಿಗೂ ಏನಾಗ್ಬಿಡುತ್ತೆ, ಕೇವಲ CSC ಆದಾಗ ಜಾಸ್ತಿ ನಾವು ಟಾಪ್ ಕಾಲೇಜ್ ನಲ್ಲಿ ಮೇಲೆ ಮೇಲೆ ಹೋಗ್ಬೇಕು ಅಂತಂದಾಗ ಜಾಸ್ತಿ ಅವ್ರಿಗೆ ಆಪ್ಷನ್ಗಳೇ ಇರೋದಿಲ್ಲ. ಯಾಕಂದ್ರೆ ಅವ್ರು ಮೇನ್ CSC ಬ್ರಾಂಚ್ ಅಷ್ಟೇ ಹಾಕಿರ್ತಾರೆ, ಇಲ್ಲ ಒಂದೇ AIML ಅಷ್ಟೇ ಹಾಕಿರ್ತಾರೆ. ಈ ರೀತಿ ಕೆಲವೊಬ್ಬರಿಗೆ ನಾನು AIML ಸೈಬರ್ ಸೆಕ್ಯೂರಿಟಿ ಎರಡೇ ಹಾಕೋತೀನಿ, ಮತ್ತೆ ಯಾವ ಬೇಡ ಅಂತ. ಕೆಲವೊಬ್ರು ಮಾತ್ರ ಎಲ್ಲಾ CSC ರಿಲೇಟೆಡ್ ಬ್ರಾಂಚ್ ಹಾಕೊಂಡಿದ್ದಾರೆ, ಮತ್ತೆ ENC ಹಾಕೊಂಡಿದ್ದಾರೆ. ಅವರಿಗೆ ಬಹಳಷ್ಟು ಒಂದು ಅವಕಾಶ ಇದೆ. ಯಾರಿಗೆ ENC ಹೋಗ್ಬೇಕನ್ನೋರಿಗೆ ENC ಬೇಡ, ಕೇವಲ ನಾನು ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚ್ ನಡೀತದೆ ಅನ್ನೋರು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಏನೇನು ಬ್ರಾಂಚ್ಗಳಿದಾವೆ, ಯಾವ ಕಾಲೇಜ್ನಲ್ಲಿ ಅಂತ ಹಾಕೊಂಡಿದ್ದಾರೆ, ಅವ್ರಿಗೂ ಸಾಕಷ್ಟು ಆಪ್ಷನ್ಗಳಿವೆ. ಹೀಗಾದಾಗ ನಿಮ್ಗೆ ಏನು ಒಂದು ಆಪ್ಷನ್, ಎಷ್ಟನೇ ಆಪ್ಷನ್ ಅಲಾಟ್ ಆಗಿದೆ, ಮೇಲೆ ಎಷ್ಟು ಆಪ್ಷನ್ ಇದಾವೆ ಅನ್ನೋದನ್ನ ನೋಡಿಕೊಂಡು ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ. ಏನ್ ಮಾಡ್ಬೇಕು ನೀವು ಅಂತಂದ್ರೆ, ನೀಟಾಗಿ ಮ್ಯಾನ್ಯುವಲ್ ಆಗಿ, ಏನು ChatGPT ಕೇಳೋದಲ್ಲ, ಮ್ಯಾನ್ಯುವಲ್ ಆಗಿ ಏನು ಫಸ್ಟ್ ರೌಂಡ್ ಕಟ್ ಆಫ್ ಲಿಸ್ಟ್ ಅನ್ನ ಬಿಡ್ತಾರಲ್ಲ, ನಿಮ್ಗೆ ಮೇಲೆ ಎಷ್ಟು ಆಪ್ಷನ್ಗಳಿವೆ, ಅವರ ಕಟ್ ಆಫ್ ಏನ್ ಬಂದಿದೆ, ಈಗ ನಿಮ್ದು 2A ಕ್ಯಾಟಗರಿ, 3B ಕ್ಯಾಟಗರಿ ಅಥವಾ 2A ಹೈದರಾಬಾದ್ ಕ್ಯಾಟಗರಿ ಯಾವುದೇ ಇರಲಿ, ನೀವು ನೀಟಾಗಿ ಒಂದು ಪೇಪರ್ ನಲ್ಲಿ ಬರೀತಾ ಹೋಗ್ಬೇಕು. ಯಾವ ಆಪ್ಷನ್ ನಿಮ್ ಒಂದನೇ ಆಪ್ಷನ್ ಎಷ್ಟಕ್ಕೆ ನಿಂತಿದೆ, ಅದ್ರ ಕಟ್ ಆಫ್ ಏನು, ಎರಡನೇ ಆಪ್ಷನ್ ಕಟ್ ಆಫ್ ಏನು, ಮೂರನೇ ಆಪ್ಷನ್ ಕಟ್ ಆಫ್ ಏನು, ಹೀಗೆ ನೀಟಾಗಿ ಬರೀತಾ ಹೋಗ್ಬೇಕು. ಈಗ ನೀವು ಬಹಳ ನೂರಾರು ಆಪ್ಷನ್ಗಳನ್ನ ಹಾಕಿದ್ರೆ ತುಂಬಾ ಗೊಂದಲ ಆಗುತ್ತೆ. ನೀಟಾಗಿ ನೀವು ಸ್ವಲ್ಪ ಆಪ್ಷನ್ಗಳನ್ನ ಹಾಕೊಂಡಿದ್ರೆ ಅಷ್ಟೊಂದು ತೀರಾ ಗೊಂದಲ ಆಗೋದಿಲ್ಲ. ಈಗ ನೀವು ಕೇವಲ ಬೆಂಗಳೂರು ಕಾಲೇಜ್ ಹಾಕಿದ್ರಿ, ಬೆಂಗಳೂರು ಮೈಸೂರು ಕಾಲೇಜ್ ಇಷ್ಟೇ ಹಾಕಿದ್ರಿ, ನಿಮ್ ರ್ಯಾಂಕು ಚೆನ್ನಾಗಿತ್ತು ಅಂದ್ರೆ ತುಂಬಾ ನಿಮ್ಗೆ ಕ್ಲಿಯರ್ ಆಗಿ ಜಜ್ಮೆಂಟ್ ಸಿಕ್ಬಿಡುತ್ತೆ. ನನ್ನ ರ್ಯಾಂಕು ಇಷ್ಟಿದೆ, ಈಗ ನಾನು ಮೇಲಿರೋ ಹಾಕಿರೋ ಆಪ್ಷನ್ಗಳಲ್ಲಿ ಈ ಆಪ್ಷನ್ ನನಗೆ ತುಂಬಾ ನಿಯರ್ ಆಗಿದೆ, ನೆಕ್ಸ್ಟ್ ನನಗೆ ಇದು ಅಥವಾ ಇದು ಸಿಗ್ಬೋದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಯಾವ ಒಂದು ಕಟ್ ಆಫ್, ಮೇಲಿನ ಕಟ್ ಆಫ್ ನಿಮ್ಗೆ ನಿಯರ್ ಇರುತ್ತೆ, ಅದು ಸಿಗೋ ಚಾನ್ಸು ತುಂಬಾ ಇರುತ್ತೆ. ಅದು ನಿಮ್ಗೆ ಏನಾದ್ರೂ ಈಗ ಸಿಕ್ಕಿರೋ ಒಂದು ಆಪ್ಷನ್ಗಿಂತ ತುಂಬಾ ಒಳ್ಳೆ ಆಪ್ಷನ್, ಒಳ್ಳೆ ಚಾಯ್ಸು ಅಂತ ಅನ್ಸಿದ್ರೆ ನೀವು ಈಗ ಸದ್ಯ ಚಾಯ್ಸ್ 2 ತೆಗೆದುಕೊಂಡು ಅದಕ್ಕೆ ವೇಟ್ ಮಾಡಬಹುದು. ಮತ್ತು ಈ ವರ್ಷ ಅವ್ರು ಏನ್ ಹೇಳಿದ್ದಾರೆ, ಸೆಕೆಂಡ್ ರೌಂಡ್ ನಲ್ಲಿ ಫೀಸ್ ತುಂಬಿ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ನೀವು ಈಗ ವಿಥೋಲ್ಡ್ ಇಟ್ಕೊಂಡು ಮುಂದೆ ಮೇಲಿಂದು ಅಪ್ಗ್ರೇಡ್ ಆಗಲಿ ಅಥವಾ ಇದ್ದದ್ದೇ ಮತ್ತೆ ಅಲಾಟ್ ಆದ್ರೂ ಕೂಡ ನೀವು ಕಂಪಲ್ಸರಿಯಾಗಿ ಅಡ್ಮಿಷನ್ ಮಾಡಿಸ್ಬೇಕಾಗ್ತದೆ. ಮತ್ತೆ ಯಾರಿಗೆ ತುಂಬಾ ರ್ಯಾಂಕು ಕೆಟ್ಟದಾಗಿದೆ, ಮೇಲಿನ ಎಲ್ಲಾ ಆಪ್ಷನ್ಗಳು ತುಂಬಾ ದೂರದಲ್ಲಿವೆ, ಅಂದ್ರೆ 20,000 30,000 ಹಿಂಗ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ. ENC ಸ್ವಲ್ಪ ಜಂಪ್ ಜಾಸ್ತಿ ಆಗ್ತಾ ಇರ್ತದೆ. ಕೆಲವೊಂದು ಏನು ಒಂದು ಮಿಡ್ ರೇಂಜ್ ಕಾಲೇಜ್ 40,000 60,000 ಹೀಗೆಲ್ಲ ಕಾಲೇಜ್ಗಳು ಬಂದಾಗ ENC ಅಲ್ಲಿ ಬಹಳಷ್ಟು ಒಂದು ಜಂಪ್ ಆಗ್ತದೆ. ಈ ಒಂದು CS ಬ್ರಾಂಚ್ಗಿಂತ ENC ಅಲ್ಲಿ ಬಹಳಷ್ಟು ಜಂಪ್ ಆಗ್ತದೆ. ಅದನ್ನು ಕೂಡ ನೀವು ಗಮನಿಸಬೇಕು. ಆದ್ರೆ ಈಗ ಸದ್ಯಕ್ಕೆ ನೀವು ಚಾಯ್ಸ್ 1 ತಗೋಬೇಕು, ಚಾಯ್ಸ್ 2 ತಗೋಬೇಕು ಅನ್ನೋದು. ಚಾಯ್ಸ್ 1 ಅಂದ್ರೆ ಅಡ್ಮಿಷನ್, ಅದು ನೀವು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅದನ್ನು ತಗೋಬಹುದು, ಇಲ್ಲಾಂದ್ರೆ ಚಾಯ್ಸ್ 2 ತಗೋಬೇಕು. ಮತ್ತು ಚಾಯ್ಸ್ 3 ನಿಮ್ಗೆ ಏನಾದ್ರು ಬೈ ಮಿಸ್ಟೇಕ್ ಆಗಿ ಆ ಕಾಲೇಜನ್ನ ನೀವು ಹಾಕೊಂಡಿದ್ದೀರಾ, ಅದು ಅಲಾಟ್ ಆಗಿದೆ, ಕೆಳಗೆ ಸಾಕಷ್ಟು ನಿಮ್ಮ ರ್ಯಾಂಕಿಗೆ ಹೊಂದುವಂತ ಆಪ್ಷನ್ಗಳಿದ್ದಾವೆ ಅಂದಾಗ ನೀವು ಚಾಯ್ಸ್ 3 ಕೂಡ ತಗೋಬಹುದು. ಅದರಲ್ಲಿ ಏನು ಆತಂಕ ಪಡೋ ವಿಚಾರ ಇಲ್ಲ. ಆದ್ರೆ ನಾನು ಹೇಳಿದಾಗೆ ಮೊದಲು ನೀವು ಕಟ್ ಆಫ್ ಗಳನ್ನ ಬರೆದಿಟ್ಕೋಬೇಕು. ಕೆಳಗೆ ಸಾಕಷ್ಟು ಕಟ್ ಆಫ್ ಗಳು ನಿಮ್ಮ ನಿಯರ್ ಇದಾವೆ ಅಥವಾ ಆಲ್ರೆಡಿ ನಿಮ್ಮ ಒಂದು ರ್ಯಾಂಕ್ ಅನ್ನು ದಾಟಿದಾವೆ, ಆದ್ರೂ ಕೂಡ ಒಳ್ಳೆ ಕಾಲೇಜು ಆಪ್ಷನ್ ಒಂದು ಕೋರ್ಸ್ ಇದೆ ಅಂದಾಗ ನೀವು ಚಾಯ್ಸ್ 3 ಕೂಡ ತಗೋಬಹುದು, ಏನು ಫಸ್ಟ್ ರೌಂಡ್ ನಲ್ಲಿ.
ಚಾಯ್ಸ್ ಸೆಕೆಂಡ್ ರೌಂಡ್ನಲ್ಲಂತೂ ಕಂಪಲ್ಸರಿ ಅಡ್ಮಿಷನ್ನ ಆಗಬೇಕಾಗ್ತದೆ. ಆದ ಕಾರಣ ಈ ಒಂದು ಏನು ನಾವು ಚಾಯ್ಸ್ ಅನ್ನ ಸಿಲೆಕ್ಟ್ ಮಾಡಿದ ಮೇಲೆ ಒಂದು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಲಿಕ್ಕೆ ಕೊಡ್ತಾರೆ. ರೀಅರೇಂಜ್ ಮಾಡಲಿಕ್ಕೆ ಕೊಟ್ಟಾಗ ಕೂಡ ನೀವು ಯಾವುದೇ ಆಪ್ಷನ್ ಅನ್ನ ಸಡನ್ ಆಗಿ ಡಿಲೀಟ್ ಮಾಡಲಿಕ್ಕೆ ಹೋಗಬಾರ್ದು. ಅವಾಗ ನೀವು ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ನೀವು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಆಪ್ಷನ್ ಲಿಸ್ಟ್ ನಲ್ಲಿ 70 ಆಪ್ಷನ್ ಇದಾವೆ ಅಂತ ತಿಳ್ಕೊಳ್ಳಿ. ಈಗ ನೀವು ಮೇಲೆ ಕೆಳಗೆ ಮಾಡಬೇಕಾಗಿದೆ. ಅವಾಗ ನೀವೇನ್ ಮಾಡಬೇಕು, 71 ನಿಮ್ಮ ಇದರಲ್ಲಿ ಖಾಲಿ ಇದೆ. ಈಗ ನೀವು ಯಾವುದೋ ಒಂದು 6 ಇದ್ದದನ್ನ 5 ಹಾಕ್ಬೇಕು, 5 ಇದ್ದದನ್ನ 6 ಹಾಕ್ಬೇಕು. ಅವಾಗ ನೀವು ತುಂಬಾ ವಿಚಾರ ಮಾಡಿ ಹಾಕ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಏನೋ ಗೊಂದಲ ಆಗ್ತದೆ ಅಂದ್ರೆ ಅದನ್ನ ಲಾಸ್ಟ್ 71ಗೆ ಹಾಕಿ ಆಮೇಲೆ ಅದನ್ನ ಅಲ್ಲಿ ಸರಿಸ್ಕೊಳ್ಳಿ, 4 ಇದ್ದದನ್ನ 5 ಮಾಡ್ಕೊಳ್ಳಿ, ಆಮೇಲೆ ಇದನ್ನ ತೆಗೆದು ಅಲ್ಲಿ ಹಾಕಿ. ಈ ರೀತಿ ಮಾಡಿ. ಇಲ್ಲ ನನಗೆ ಅಪ್ಡೇಟ್ ಮಾಡಲಿಕ್ಕೆ ಒಂದು ಕರೆಕ್ಟ್ ಆಗಿ ಸಾಫ್ಟ್ವೇರ್ ನಲ್ಲಿ ಇದು ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ತಗೋತಾ ಇದೆ. ಆ ನಂಬರ್ ನಲ್ಲಿ ಇನ್ನೊಂದು ಕಾಲೇಜ್ ಇದ್ರೂ ಕೂಡ ಅದು ಈಸಿಯಾಗಿ ತಗೋತಾ ಇದೆ. ಈಗ ನೋಡಿ 6 ನಲ್ಲಿ ಆಲ್ರೆಡಿ ಒಂದು ಕಾಲೇಜ್ ಇದೆ, ನೀವು 8 ಇದ್ದದನ್ನ 6ಗೆ ತಗೋಬೇಕಂತ ಇದ್ರೆ ಅದು ಅಲೋ ಮಾಡ್ತಾ ಇದೆ. ಅವಾಗ ನೀವು 6 ಇದ್ದದನ್ನ 8 ಮಾಡಿ, 8 ಇದ್ದದನ್ನ 6 ಈ ರೀತಿ ನೀವು ಮೇಲೆ ಕೆಳಗೆ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಆಮೇಲೆ ನೀವು ಅಪ್ಡೇಟ್ ಮಾಡಿದ್ರೆ ಅದು 6 ಇದ್ದದ್ದು 8, 8 ಇದ್ದದ್ದು 6 ಈ ರೀತಿ ಆಗ್ತದೆ. ಅದನ್ನ ನೀವು ಸರಿಯಾಗಿ ಇದನ್ನ ಮಾಡ್ಕೊಂಡು ನೋಡ್ಬೇಕು. ಇಲ್ಲ ನನ್ನ ಆಪ್ಷನ್ ನಲ್ಲಿ ಇದೆ ಈ ಒಂದು ಕಾಲೇಜು, ನಾನೀಗ ಡಿಲೀಟ್ ಮಾಡಿ ಆಮೇಲೂ ಹಾಕೋಬಹುದು ಅನ್ನೋ ಒಂದು ಇದನ್ನ ಮಾಡಬೇಡಿ. ಯಾಕಂದ್ರೆ ನೀವು ಡಿಲೀಟ್ ಮಾಡಿದ್ರೆ ಮತ್ತೆ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಮಾತ್ರ ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಡಿಲೀಟ್ ಮಾಡಬೇಡಿ, ಬೇರೆ ನಂಬರ್ ಕೊಟ್ಟು ಆ ಒಂದು ಆಪ್ಷನ್ ಅನ್ನ ಉಳಿಸ್ಕೋಬೇಕು. ನಂತರ ನೀವು ಅದನ್ನ ನಂಬರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಈಗ ಕೊನೆ ನಂಬರ್ ಹಾಕೊಂಡು ಮತ್ತೆ ಆಮೇಲೆ ಮೇಲಿನ ನಂಬರ್ ಅನ್ನ ಹಾಕೋಬಹುದು ಅದಕ್ಕೆ. ಆದ್ರೆ ಡಿಲೀಟ್ ಮಾಡಿಂದ ಮತ್ತೆ ಹೊಳ್ಳಿ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈಗ ಯಾವುದೋ ಒಂದು ಆಪ್ಷನ್ ನಿಮ್ಗೆ ಬೇಡವಾಗಿದೆ, ನಿಮ್ಮ ರ್ಯಾಂಕು ದೂರ ಇದೆ, ಆದ್ರೆ ಅವಾಗ ನೀವೇನ್ ಮಾಡ್ಬೇಕು, ಆ ಆಪ್ಷನ್ ಅನ್ನ ಡಿಲೀಟ್ ಮಾಡೋದಕ್ಕಿಂತ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ. ಅದು ನಿಮ್ಗೆ ಒಂದ್ ವೇಳೆ ಸಿಗಬೇಕಂದ್ರೂ ಕೂಡ ಎಲ್ಲಾ ಆಪ್ಷನ್ಗಳನ್ನ ದಾಟಿ ಬರ್ಬೇಕಾಗುತ್ತೆ. ಒಂದ್ ವೇಳೆ ನನಗೆ ಆಪ್ಷನ್ KCET ಮೂಲಕ ನನಗೆ ಆಪ್ಷನ್ ಆ ಕಾಲೇಜು ಆ ಕೋರ್ಸು ಸಿಕ್ಕರು ನಾನು ಹೋಗೋದೇ ಇಲ್ಲ, ನನಗೆ KCET ಯಲ್ಲಿ ನನಗೆ ಕಾಲೇಜ್ ಸಿಗದಿದ್ರು ಪರವಾಗಿಲ್ಲ, ನಾನು ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ತೀನಿ ಅಥವಾ ಇನ್ಯಾವುದೇ ಕೋರ್ಸ್ಗೆ ಹೋಗ್ತೀವಿ ಅನ್ನೋದಿದ್ರೆ ಮಾತ್ರ ಡಿಲೀಟ್ ಮಾಡ್ಲಿಕ್ಕೆ ಏನು ಅಭ್ಯಂತರ ಇಲ್ಲ. ಆದ ಕಾರಣ ನಿಮ್ಗೆ ಏನು ಆಪ್ಷನ್ ಅನ್ನ ರೀಅರೇಂಜ್ ಮಾಡ್ಲಿಕ್ಕೆ ಕೊಡ್ತಾರೆ, ಅವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ಮತ್ತು ಯಾವುದೇ ಆಪ್ಷನ್ಗಳನ್ನ ಡಿಲೀಟ್ ಮಾಡೋದು ಒಂದು ಒಳ್ಳೆ ಇದಲ್ಲ. ಡಿಲೀಟ್ ಮಾಡದೆ ಅವುಗಳನ್ನ ತೆಳಗೆ ಹಾಕಿ ಬೇರೆ ನಂಬರ್ ಕೊಟ್ಟು ಅವುಗಳನ್ನು ಉಳಿಸ್ಕೊಂಡು ಆಮೇಲೆ ನಂಬರ್ಗಳನ್ನ ನೀವು ಮೇಲೆ ಕೆಳಗೆ ಮಾಡ್ಕೋಬಹುದು. ಆದ್ರೆ ಒಮ್ಮೆ ನೀವು ಏನಾದ್ರೂ ಅಕಸ್ಮಾತ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಮಾಡಿಬಿಟ್ರೆ ಮತ್ತೆ ಅದನ್ನ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಒಂದು ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ನೀವು ಯಾವಾಗಿದ್ರೂ ಗಮನದಲ್ಲಿಟ್ಕೊಂಡು ಮಾಡಬೇಕು. ಮತ್ತೆ ಯಾರಿಗೆಲ್ಲ ನಾನು ಬಹಳ ಆಪ್ಷನ್ ಅನ್ನ ಸರಿಯಾಗಿ ಹಾಕಿಲ್ಲ ಅಂತ ಅನ್ನೋದಿದ್ರೆ ನೀವು ಕೆಲವೊಂದು ವರ್ಷ ಒಂದು ಸೆಕೆಂಡ್ ರೌಂಡ್ ಆದ್ಮೇಲೆ ಆಪ್ಷನ್ಗಳನ್ನ ಆಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಿದೆ. ಆದ ಕಾರಣ ತೀರಾ ಹೋಪ್ ಕಳ್ಕೊಬೇಡಿ. ಆ ರೀತಿ ನಿಮ್ಗೂ ಒಂದು ಚಾನ್ಸ್ ಸಿಗ್ಬೋದು. ಮತ್ತೆ ಒಂದ್ ವೇಳೆ ನಿಮ್ಗೆ ಕಾಲೇಜೇ ಅಲಾಟ್ ಆಗ್ಲಿಲ್ಲ ಅಂದ್ರೆ ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ನಿಮ್ ಕಾಲೇಜು ಅಲಾಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಚಾಯ್ಸ್ ತಗೊಳ್ಳೋದಿರೋದಿಲ್ಲ. ನೀವು ಜಸ್ಟ್ ಐ ಅಗ್ರಿ ಅಂತ ಬಟನ್ ಕೊಟ್ರೆ ಅದನ್ನ ಇದನ್ನ ಮಾಡ್ಕೊಂಡು ನೀವು ನೆಕ್ಸ್ಟ್ ರೌಂಡ್ ನಲ್ಲಿ ಈಗ ನಿಮ್ಗೆ ಸೆಕೆಂಡ್ ರೌಂಡ್ ನಲ್ಲಿ ಕಂಪಲ್ಸರಿ ಅಡ್ಮಿಷನ್ ಯಾರಿಗೆ ಕಾಲೇಜ್ ಅಲಾಟ್ ಆದವ್ರಿಗೆ. ಈಗ ಕಾಲೇಜೇ ಅಲಾಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಅದ್ರ ಪ್ರಶ್ನೆನೇ ಬರೋದಿಲ್ಲ. ನೀವು ಆರಾಮಾಗಿ 3ನೇ ರೌಂಡ್ ನಲ್ಲಿ ಕೂಡ ಭಾಗವಹಿಸಬಹುದು. ಯಾವುದೇ ನಿಮ್ಗೆ ಒಂದು ಅಭ್ಯಂತರ ಇರೋದಿಲ್ಲ. ನೀವು ಯಾವ ಚಾಯ್ಸ್ ತಗೊಳ್ಳಿಕ್ಕೂ ನಿಮ್ಗೆ ಕಾಲೇಜೇ ಅಲಾಟ್ ಆಗಿರೋದಿಲ್ಲ. ಆ ರೀತಿ ನೀವು ಮುಂದುವರೆದು ರೌಂಡ್ 3 ಅಲ್ಲಿ ಕೂಡ ಇವನ್ ಆಫ್ಟರ್ ಅಡ್ಮಿಷನ್ ಭಾಗವಹಿಸಬಹುದು ಅಂದಿದ್ದಾರೆ. ಅದನ್ನ ನೀವು ಭಾಗವಹಿಸಿ ನಿಮ್ಮ ಒಂದು ಯಾವ ಕಾಲೇಜು ಕೋರ್ಸು ಸಿಗುತ್ತೆ ಅಂತ ನೋಡ್ಕೋಬಹುದು. ಮತ್ತೆ ಮುಂದೆ ಏನು ನಮಗೆ ರಿಸಲ್ಟ್ ಬಂದ ಮೇಲೆ ಇನ್ನೂ ಚಾಯ್ಸ್ಗಳ ಬಗ್ಗೆ ಮತ್ತೆ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಮತ್ತೊಂದು ವಿಡಿಯೋವನ್ನು ಮಾಡಿ ಹೇಳ್ತೀನಿ. ಮತ್ತೆ ಭೇಟಿ ಆಗೋಣ.